ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಆಗಿರುವಂಥ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ ಒಳಗೆ ಸಾಕಷ್ಟು ವಿಡಿಯೋ ಅದ ನೋಡ್ರಿ ಜೋಳದ ರೊಟ್ಟಿ ಮಾಡೋದನ್ನ. ಅದೇ ರೀತಿ ಇವತ್ತು ಕೂಡ ನಾನು ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಂದ್ರೆ ನೋಡ್ರಿ ಒಂದು ಹೆಮ್ಮೆ. ಅದರೊಳಗೂ ಕೂಡ ಜೋಳದ ರೊಟ್ಟಿ ಅಂದ್ರೆ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇವಾಗ ಜೋಳದ ರೊಟ್ಟಿ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ತೀನಿ. ಅದ್ರ ಜೊತೆ ಈ ಜೋಳದ ರೊಟ್ಟಿ ಒಳಗೆ ಏನೆಲ್ಲ ಬೆನಿಫಿಟ್ ಐತಿ ಮತ್ತು ನಮ್ಮ ವೆಯ್ಟ್ ಲಾಸಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತೇಳಿ ಅದನ್ನು ಕೂಡ ಇವತ್ತ ಹೇಳ್ತೀನಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಜೋಳದ ರೊಟ್ಟಿ ನೋಡ್ರಿ, ನೀವು ಯಾವ ಸೈಜ್ಗೆ ಮಾಡ್ತಿರಲ್ಲ ಆ ಸೈಜ್ನಷ್ಟು ಒಂದು ಉಳ್ಳೆನ ಮಾಡ್ಕೊಂಬಿಟ್ಟು ಒಣ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಚಪಾತಿ ಯಾವ ರೀತಿ ಮಾಡ್ತಿರಲ್ಲ ಆ ರೀತಿ ಇದನ್ನು ನೀವು ಲಟ್ಟಿಸ್ತಾ ಬಂದ್ರಿ ಅಂದ್ರೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ ನೋಡ್ರಿ. ಇದಕ್ಕೆ ಬೇರೆ ಲತ್ತುಗುನಿನೇ ಬೇಕಾಗುತ್ತೆ, ಅದು ಕೂಡ ವಿಡಿಯೋ ಐತೆ ನೋಡ್ರಿ, ನೀವು ಚೆಕ್ ಮಾಡ್ರಿ. ಫಸ್ಟ್ ಸಲ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಮಾಡ್ತಾ ಮಾಡ್ತಾ ನೋಡ್ರಿ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬಹುದು. ನಾವು ಎಷ್ಟು ದೊಡ್ಡದಾದ್ರೂ ಮಾಡ್ಕೋಬಹುದು ಅಥವಾ ತಿಳುವಾದ್ರೂ ಮಾಡ್ಕೋಬಹುದು ನೋಡ್ರಿ. ಈಸಿಯಾಗಿ ನಾವು ರೊಟ್ಟಿನ ಮಾಡ್ಕೋಬಹುದು. ಇನ್ನು ಡೀಟೇಲ್ ಆಗಿ ನಿಮ್ಗೆ ವಿಡಿಯೋ ಬೇಕಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ ಒಳಗೆ ಐತೆ ನೋಡ್ರಿ, ನೀವು ಚೆಕ್ ಮಾಡ್ರಿ. ನಿಮ್ಗೆ ಫುಲ್ ವಿಡಿಯೋ ನಿಮ್ಗೆ ಡೀಟೇಲ್ ಆಗಿರುವಂಥ ವಿಡಿಯೋ ಸಿಗುತ್ತೆ. ನಮ್ಮ ವೆಯ್ಟ್ ಲಾಸ್ ಒಳಗೆ ಜೋಳದ ರೊಟ್ಟಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ ನೋಡ್ರಿ. ನಾವು ವೆಯ್ಟ್ ಲಾಸ್ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ನಾವು ಹೆಚ್ಚಾಗಿ ಗಮನ ಕೊಡೋದು ನೋಡ್ರಿ ಫುಡ್ ಒಳಗೆ ಫೈಬರ್ ಯಾವುದೈತಿ, ಪ್ರೋಟೀನ್ ಯಾವುದೈತಿ ಮತ್ತು ಕ್ಯಾಲರೀಸ್ ಯಾವುದು ಕಡಿಮೆ ಇರ್ತೈತಿ. ಯಾಕಂದ್ರೆ ಕ್ಯಾಲರಿ ಕಡಿಮೆ ಇರುವಂಥ ಫುಡ್ಡನ್ನು ನಾವು ತಗೋತಿರ್ತೀವಿ. ಹಾಗಾಗಿ ಈ ಒಂದು ಜೋಳದ ರೊಟ್ಟಿ ಒಳಗೆ ಯಾವೆಲ್ಲ ಅಂಶಗಳೈತಂತ ನಾನು ಇವತ್ತು ಹೇಳ್ತೀನಿ. ಈ ಒಂದು ಜೋಳದ ರೊಟ್ಟಿ ಒಳಗೆ ನೋಡ್ರಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಹಸಿವೆ ಆಗೋದು ಕಡಿಮೆ ಆಗುತ್ತೆ. ಒನ್ ಟೈಮ್ ಏನಾದರೂ ನಾವು ಜೋಳದ ರೊಟ್ಟಿ ತೊಗೊಂಡೇವಪ್ಪ ಅಂತಂದ್ರೆ ನಮಗೆ ಹೆಚ್ಚಾಗಿ ಹಸಿವೆ ಆಗಂಗಿಲ್ಲ. ಹಾಗಾಗಿ ನಮ್ಗೆ ಮಿಡಲ್ ಏನು ಕೂಡ ತಿನ್ಬೇಕಂತ ಅನ್ಸಂಗಿಲ್ಲ. ಇದ್ರೊಳಗೆ ತುಂಬಾ ಫೈಬರ್ ಅಂಶ ಇರೋದ್ರಿಂದ ಈ ಒಂದು ಪಾಯಿಂಟಿಂದ ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಲರೀಸ್ ಅನ್ನೋದು ತುಂಬಾ ಕಡಿಮೆ ಐತೆ ನೋಡ್ರಿ. ಹಾಗಾಗಿ ಈ ಒಂದು ಜೋಳದ ರೊಟ್ಟಿ ನಮಗೆ ವೆಯ್ಟ್ ಲಾಸಿಗೆ ಮೇನ್ ಫುಡ್ ಅಂತಲೇ ಹೇಳ್ಬೋದು. ಮತ್ತು ಆಯಿಲ್ ಅನ್ನೋದು ನೋಡ್ರಿ 0% ಇರ್ತದೆ. ಇದ್ರೊಳಗೆ ನಾವು ಆಯಿಲ್ ಅಂತೂ ಒಟ್ಟೆ ಯೂಸೇ ಮಾಡೋಂಗಿಲ್ಲ. ಹಾಗಾಗಿ ನಮ್ಮ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಡೈಜೆಷನ್ ಕೂಡ ನೋಡ್ರಿ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಜೋಳದ ರೊಟ್ಟಿಯಿಂದ ನಾವು ಯಾವ ರೀತಿಯಾಗಿ ಇದನ್ನು ಜೋಳದ ರೊಟ್ಟಿನ ನಮ್ಮ ಡಯಟ್ ಒಳಗೆ ಆ್ಯಡ್ ಮಾಡ್ಕೋಬೋದಪ್ಪ ಅಂತಂದ್ರೆ, ನಿಮಗೇನಾದರೂ ರೊಟ್ಟಿ ಮಾಡೋದಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಇದನ್ನು ದೋಸೆ ರೀತಿ ಆದ್ರೂ ತೊಗೋಬೋದು ಅಥವಾ ಮುದ್ದೆ ಮಾಡ್ತೀವಿ ನೋಡ್ರಿ ಆ ರೀತಿ ಅದು ಕೂಡ ತೊಗೋಬೋದು. ನಾವು ಒಂದು ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು ಮತ್ತು ಬ್ರೇಕ್ಫಾಸ್ಟ್ ಆಗಿರ್ಬೋದು ನೋಡ್ರಿ 3 ಟೈಮ್ ಒಳಗೆ ತೊಗೊಂಡ್ರು ಕೂಡ ನಡೀತದೆ. ಈ ರೀತಿಯಾಗಿ ನಾವು ತೊಗೊಂಡು ನಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದೆವಪ್ಪ ಅಂದ್ರೆ ತುಂಬಾ ಈಸಿಯಾಗಿ ನಾವು ಇದನ್ನು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತ ಹೇಳ್ತೀವಿ ನೋಡ್ರಿ. ಮಧ್ಯಾಹ್ನ 1 ಟೈಮ್ ನಾವು 2 ರೊಟ್ಟಿ ಮತ್ತು ಸಲಾಡು, ಪಲ್ಯ, ಸಾಂಬಾರು ಈ ರೀತಿ ತೊಗೊಂಡು 1 ತಿಂಗಳು ಏನಾದರೂ ನಾವು ಡಯಟ್ ಸ್ಟಾರ್ಟ್ ಮಾಡ್ಕೊಂಡೇವಪ್ಪ ಅಂತಂದ್ರೆ ಆರಾಮ್ಸೆ ಆಗಿ 3 ಇಂದ 4 kg ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತ ಹೇಳ್ತೀವಿ ನೋಡ್ರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಾರಲ್ಲ ಅವರು ನಿಮ್ಮ ಡಯಟ್ ಒಳಗೆ ಈ ಒಂದು ಜೋಳದ ರೊಟ್ಟಿನ ಆ್ಯಡ್ ಮಾಡ್ರಿ ಅಂತ ಹೇಳ್ತೀನಿ. ತುಂಬಾ ಈಸಿ ಆಗಿರುವಂಥ ಫುಡ್ಡು ಮತ್ತು ಹೆಚ್ಚು ಕ್ಯಾಲ್ರಿ ಏನು ಇರೋಂಗಿಲ್ಲ ಮತ್ತು ಫೈಬರ್ ಜಾಸ್ತಿ ಐತೆ ನೋಡ್ರಿ. ಹಾಗಾಗಿ ನಮ್ಮ ವೆಯ್ಟ್ ಲಾಸಿಗೆ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗೋದಂತ ಅನ್ಕೊಂಡು ನೋಡ್ರಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಆಗುತ್ತಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಒಳಗೆ ಈ ಒಂದು ಫುಡ್ಡನ್ನು ಆ್ಯಡ್ ಮಾಡ್ಕೊರಿ. ನಿಮ್ಗೆ ಇದರ ರಿಸಲ್ಟ್ ಏನು ಅನ್ನೋದು ನಿಮ್ಗೆ ಗೊತ್ತೇ ಆಗುತ್ತೆ ನೋಡ್ರಿ. ಅದೇ ರೀತಿ ಮತ್ತೆ ಸಿಗೋಣ. ಬಾಯ್.